ಹಿಂಗಂದ್ರೆ ಏನ್ರಿ ಬೀರವಣ್ಣ ಹೇಳ್ರಿಪ್ಪ. ಶರಣರು ಮಾಂತರು ಶಿವಯೋಗಿಗಳು ಸತ್ಪುರುಷರ ಸಂಘ ನಾವು ಮಾಡ್ದೇವಂದ್ರ ಏನಾಗ್ತದ್ರಿ ಗೌಡ್ರ? ನಮ್ಮಲ್ಲಿ ಜ್ಞಾನ ಬರ್ತದ, ಒಂದು 4 ತತ್ವದ ಮಾತಾಡ್ಲಿಕ್ಕೆ ಬರ್ತದ, ಒಂದು ತತ್ವದ 4 ಹಾಡ್ಲಿಕ್ಕೆ ಬರ್ತದ. ಹೌದು ಹೌದು. ಇನ್ನು ದುಷ್ಟ ಮಂದಿ ಸಂಘ ನಾವು ಮಾಡ್ದೇವಪ್ಪ ಅಂತಂದ್ರ ಏನಾಗ್ತದ್ರಿ? ಏನಾಗ್ತದಂದ್ರ ಹಾ ಹಾ ಹೆಂಗ ಹಾ ಹಾ ನಾವು ನಮ್ಮಲ್ಲಿ ದುರ್ಬುದ್ಧಿನೇ ತುಂಬಿಕೊಂಡು ಹೌದು ಈ ಕಲಿಯುಗದೊಳಗ ಹಾ ಹಾ ಆ ಒಂದು ಹೆಸರ ಹಾಳಾಗಿ ಹೌದು ಹೆಂಗಾತದ ಬೀರವಣ್ಣ ಹಂಗ ಇವತ್ತ ಸಜ್ಜನರ ಸಂಘ ಮಾಡಿದ್ರ ಉತ್ತಮವಾದಂಥ ಗುಣ ಬರ್ತದ, ದುರ್ಜನರ ಸಂಘ ಮಾಡಿದ್ರ ನಾವು ಕೆಟ್ಟವರಾಗಿ ಬದುಕಬೇಕಾಗ್ತದ. ಹೌದು ಹೌದು ಹೌದು. ಅದಕ್ಕೆ ಆತ್ಮೀಯ ಬಂಧುಗಳು, ಇಲ್ಲಿವರೆಗೆ ಕಾರ್ಯಕ್ರಮ ಬಹಳ ಚಂದ ಸುಗಮವಾಗಿ ನಡೆದಾವ. ಹೌದು. ನಮ್ಮ ಹಿರಿಯರು ಹತ್ತಿದ್ರು ಮಳಿ ಬರ್ತದ ತಮ್ಮ ಅವಸರ ಮಾಡ್ರಿ, ಮಳಿ ಬರ್ತದ ಅವಸರ ಮಾಡಿರ್ತಿದ್ರು. ಅವ ಕಾಯಂ ಬೇರೆ ಅದಾನ್ರಿ. ಕಾಯಂ ಬೇರೆ ಅದಾನ್ರಿ. ಹೌದು. ಗುರುನಾಥ ಅವ ಕಾಯವನೇ ಬೇರೆ ಅದಾನ. ಹೌದು ಹೌದು. ನಮ್ಮ ಹಿರಿಯರು ಅಲ್ಲಕತ್ತಾರ ಅವರು. ಅಲ್ಲಿ ಆದ್ ನೋಡ್ರಿ. ದೇವ್ರ ಹಂಗ ಅದನ್ರಿ ಇಲ್ಲಿ ನೋಡ್ರಿ ಎಷ್ಟು ಸತ್ಯ. ಇನ್ನ ನಾವು ಕೇಳೇ ಇಲ್ಲ ಅವ್ರ ಗಾಡಿ ಚವಿ ತೋರಿಸ್ಲಕತ್ತಾರ. ಗಾಡಿ ಚವಿ ಕಳೆದಾದ್ರಿ ಹೇಳ್ರಲಕತ್ತಾರ, ಅವ್ರ ಗಾಡಿ ಚವಿ ತೋರಿಸ್ಯಾರ. ಹೌದು ಸತ್ಯದ ಭವಿಷ್ಯದ ಮುಖ್ಯ. ಯಾಕಪ್ಪ ಅಂತಂದ್ರ ಪುಣ್ಯದ ಜಾಗದೊಳಗ ಎಲ್ಲಿ ಸತ್ಯ ಧರ್ಮ ಇರ್ತದ ಅಲ್ಲಿ ಸತ್ಯ ಧರ್ಮನೇ ಉಳಿತದ್ರಿ. ಹೌದು ಹೌದು. ಅಂದೇ ನಡೆಯಲ್ಲ. ಹೌದು. ಅವ್ರು ಎಷ್ಟೊತ್ತನ ಆಯ್ತು ಹುಡುಕ್ಯಾಡ್ಲಕತ್ತಾರ, ಅವರಿಗೆ ಗೊತ್ತಾ. ಅರೆ ಈಗ ಕೂಡಿ ಬಂದದ ಅವ್ರಿಗೆ ಚಾವಿ ಕಾಣಿಸೋದು. ಹೌದು ಹೌದು. ಹಂಗ ಈ ಜಗತ್ತಿನಾಗ ಏನು ನಡೆದ್ರು ಹೌದು ನಾವು ಎಷ್ಟು ಕಷ್ಟಪಟ್ಟು ಗಳಿಸಬೇಕತ್ತೇವು. ಹೌದು. ನಮ್ಮ ಭೋಗದಾಗಿರುತ್ತಾನ ಅದು ನಮ್ಮ ವಶ ಆಗಲ್ಲ. ಹೌದು ಹೌದು. ನಮ್ಮ ಹಣೆ ಬರ್ದಾಗ ಬರ್ದಿರ್ಬೇಕು. ಹೌದು. ಅವಾಗ ಅದು ನಮ್ಮ ವಶ ಆಗ್ತದ. ಹಂಗ ನಾವು ನೀವು ದುನಿಯಾನೇ ಅನ್ಕೊಂಡೆವು, ಮಳಿ 2ಕ್ಕೆ ಬರ್ತದ, ಅದು 1ಕ್ಕೆ ಬರ್ತದ. ಇಲ್ಲ, ನಿಮ್ಮ ಕೈಯಾಗಿ ಏನೂ ಇಲ್ಲ. ಖರೆ ಅವನ ಆಟದ. ನಾವು ಎದಕ್ಕೆ ಬಂದೀವಿ? ಬರೇ ಕುಣಿಲಕ್ಕೆ ಬಂದೀವಿ. ನಾವಿಲ್ಲಿ ಸೂತ್ರಧಾರ ಯಾವನ ಬರೇ ಪಾತ್ರಧಾರಿಗಳು ಇಲ್ಲಿ. ನಾವು ಮ್ಯಾಗ ಹಾರ್ಯಾಡು ಗಾಳಿಪಟ್ಟ ಹಗ್ಗ ಹಿಡಿಯವನೇ ಬೇರೆ ಅದಾನ್ರಿ ನಮ್ಮದು ನಿಮ್ಮದು. ಹೌದು ಹೌದು ಹೌದು. ಅದಕ್ಕ ಬೀರವಣ್ಣ ಹೇಳ್ರಿ ಗೌಡ್ರ. ಇರ್ಲಿ, ಈಗಾಗಲೇ ಕಾರ್ಯಕ್ರಮ ಭಾಳ ಚಂದ ನಡೆದಾವ. ಹೌದು. ಅಕ್ಕನ ಮಗಳಿಗೆ ರಾತ್ರಿ ಎಬ್ಬಿಸಿ ಕೇಳದ್ನತ್ನ. ಹಾ ಹಾ ಯಾನ್ರಿ ಏನು ಕೇಳ್ದತ್ತ? ಏನ ಯಾವನ ಬ್ಯೂಟೂಪ್ ಇಲ್ಲ ಅಂತೇಳಿ ನಿನಗೆ ಮೆಸೇಜ್ ಕಳಿಸ್ಯಾನ. ಮತ್ತೆ ಏನು ನಡೆದದ ನಿನ್ನ ವ್ಯವಹಾರ? ಹೌದು ಹೌದು. ನನಗೆ ನಗು ಬರ್ತದ, ಯಾಕೆ ಹಿಂಗೆ ಮಾತಾಡ್ಲಕತ್ತಾಳ ಅಂತ ಹೇಳಿ. ಹಿಂದಗಡೆ ಮಗಳನ್ಲತ್ತ, ಹಿಂದ್ರಗಡೆ ಮಗಳನ್ಲತ್ತ ಹೊಡೆದ್ಲತ್ತ ಸರ್ದು ನಿತ್ತು. ಅಲ್ಲ, ನಿಮ್ಮಲ್ಲಿ ಚಟಗಿಟ್ಟ ಅವೇನು ಗಂಡ ಬೇರೆ ಹೊಡ್ಯದೈತಿನ್ನ. ಈ ಕಡೆ ತರಬೇಡ್ರಿ ಅವು ಮಕ್ಳ ಕಡೆ. ಅಲ್ಲ, ಬೀಗನ ಕಡೆ ಇರ್ಲವು. ಅಲ್ಲಿ ಒಂದು ಮಾತು ಹೇಳ್ತೀನ, ಬೀಜದಂತೆ ಬೆಳಿ. ಯಾಕ್ರಿವ? ಹೌದು. ಬೀಜ ಹೆಂಗಿರ್ತಾವ ಹಂಗ ಬೆಳಿ. ಮತ್ತ ಮಗಳು ಗಂಡಿಗೆ ಹೊಡಿತಾಳಂದ್ರ ಮತ್ತ ಅಕ್ಕ ನೀ ಹೆಂಗಿರ್ಬೇಕತ್ತಿನ. ಅವ್ರು ಹೊಡೆದಾರ್ತೀರ ನೀವು? ಅದಕ್ಕೆ ನಾತೀನಿ ಇಲ್ಲಿ ಜಾಗದ ಮ್ಯಾಗ ನಿತ್ತ ನಾವು ಮಾತಾಡ್ಲಕತ್ತೀವಪ್ಪ ಅಂದ ಬಳಕ. ಹೌದು. ಜಾಗದ ಮ್ಯಾಗ ನಿತ್ತ ನಾವು ಮಾತಾಡ್ಲಕತ್ತೀವಿ ಅಂದ್ರ ಹೌದು ಆ ಶೋಭೆ ಬರಂಗ ನಾವು ಮಾತಾಡೋದು. ಅದು ಹೌದು ಹೌದು. ಅಕ್ಕ ಹೇಳದ್ಲು. ಇರ್ಲಿ, ಅದಕ್ಕೆ ನಾತೀನಿ. ಯಾಕ ನೋಡಕ್ಕ, ನೀ ಹೊಡೆದ್ರೆ ನನಗೆ ಪೆಟ್ಟಾಗಲ್ಲ. ಖರೆ ನೀ ಬೆಕ್ಕದಟ್ಟು ಹೊಡಿ, ಏನಿಲ್ಲ. ಅಕ್ಕ ತಿನ್ನ, ನಿನ್ನ ಮಗಳು ಹೊಡಿತಾಳಂದಿ ಮೈ ಉರಿತದ ನನಗ. ನಾನೇ ಹೊಡ್ಲೇನು ಅವ್ರಿಗೆ ಹೊಡ್ಲಿ ನಾತೀನಿ. ಅವ್ವ ಮಗಳು ಒಂದು ಸುದ್ದಿ ಹೇಳ್ತೀನಿ ನಿಮಗ. ಹೇಳ್ರಿಪ್ಪ. ಅವ್ವ ಮಗಳು ಸುದ್ದಿ ಏನಪ್ಪ ಅಂತಂದ್ರ ಏನ್ರಿ? ಈಗ ಹ್ಯಾಂಗ ಹಾಡ್ಕಿಗೆ ಬಂದೀನಿ, ನಾ ಹಂಗ ಹಾಡ್ಕಿಗೆ ಬಂದೀನಿ. ಹೌದು. ಅವು ಬಿದ್ದಂತಕ್ಕಿ ಏನು ಮಾಡಿದಲ್ರಿ? ಹಾಡ್ಕಿ ಸೂಟಿ ತಮ್ಮರಿ ಹಾಡ್ಕಿಗೆ ಹೋಗ್ಯದ. ಮಗಳರಿ ಒಬ್ಬಕಿನ ಹೇಳ. ಮತ್ತು ಮಗಳು ಬಲ್ಲಿ ಒಂದಿನ ವಸ್ತಿಗೆ ಹೋದ್ರ ಐತೈತೆ, ಅವು ಹೋಗ್ಯಾಳ. ಹೌದು. ಶಾಲೆರಿ BA B.Ed ಅವು ಮುಗದ. ಕರೆ ಮತ್ತು ಮಗಳದು ATL ಶಾಣೆ ಅಲ್ಲ. ಮತ್ತು ಏನದು ಬ್ಯಾಟ್ರಿ ಫುಲ್ ಹತ್ತೆ ತೋರ್ಸಕ್ಕಿ. ಫೋನ್ ಹಚ್ತಾರ ಅವ್ವ ಮಗಳು ಕೂಡಿ. ಹೌದು. ಅವೇನು ಮಾತಾಡ್ಲಿಲ್ಲ. ಮಗಳು ಮಾತಾಡಲು ಏನತ್ರಿ? ಮಾಮ ಹಿಂಗ ಮನೆಗೆ ನಮ್ಮ ಅವ್ವ ಬಂದಾಳ, ಏನಾರೇ ಮಾಡಿ ಹಾಕಬೇಕಂದ್ರ ನನಗ ಮನುಷ್ಯಾಗ ಭಾಳ ಆರಾಮಿಲ್ಲದಂಗೆ ಆಗ್ಯದ. ಹೌದು. ಒಂದ್ ಜರ ಡಾಕ್ಟ್ರಿಗೆ ಫೋನ್ ಮಾಡಿ ಮನೆಗೆ ಕಳಿಸಲ್ಲ. ಹೌದು ಹೌದು. ನಾ ಅಂದೆ,
ಏನು ಡಾಕ್ಟ್ರಿಗೆ ಫೋನ್ ಮಾಡಿ ಕಳಿಸ್ಲಿಕ್ಕೆ ನೀ ಏನು ಪ್ರಧಾನ ಮಂತ್ರಿ ಮಗಳ ಏನು ಸಿ ಎಮ್ ಮಗಳ ಅಂತ ಕೇಳ್ದೇನ. ಹೌದು, ಮನಿ ಮಗಳಿಗೆ ದವಾಖಾನೆ ಅದ, ಅವ ಮಗಳು ಹೋಗಿ ತೋರಿಸ್ಕೊಂಬರ್ರಿ. ಕರೆಕ್ಟ್ ಅದ ಮಾತ. ಯಾಕಲ್ದತ್ತಿ ಹೇಳಿ ಮಗಳು ಈಕಿನ ಮಗಳು ಅವ ನಮ್ಮ ಅಕ್ಕನ ಮಗಳು ಸಿಟ್ಟಿಗೇರಿ ಫೋನ್ ಇಡತ್ರಿ. ಇಟ್ಟ ಮ್ಯಾಗ ಅವ ಮಗಳು ಕೂಡಿ ದವಾಖಾನಿಗೆ ಹೋಗ್ಯಾವ. ಡಾಕ್ಟರ್ ಎಲ್ಲ ಚೆಕ್ ಮಾಡ್ಯಾನ, ಇಂಜೆಕ್ಷನ್ ಮಾಡ್ಯಾನ. ತಂಗಿ ನಿನಗೊಂಜರ ಉರಿನೇ ಭಾಳ ಇದ್ದಂಗೆ ಕಾಣ್ತಾವ, ನಿಮ್ಮ ಮನ್ಯಾಗ ಹೋಗಿ ಮಕ್ಕೋ ಅಕ್ಕೋರ ನೀವು ಯಾರತ್ತ ಡಾಕ್ಟ್ರಿಗೆ ಸುಮಿತ್ರಕ್ಕ ಕೇಳ್ಯಾನವ. ಅವ್ರ ಏನಂದ್ರೆ ಯಾವಾಗ ನಾ ಅವ್ರಿ ನಿಮ್ಮ ಮಗಳಿಗೆ ಮನೆ ಕಳಿಸ್ರಿ, ಆ ಪೋರಿಗೆ ಒಂದು ಸ್ವಲ್ಪ ಜ್ವರ ಹೆಚ್ಚವ, ಈ ಚೀಟ್ಯಾಗ ಗುಳಿಗೆ ಬರ್ದೀನಿ, ಗುಳಿಗೆ ತೊಗೊಂಬರ್ರಿ. ಹೌದು, ಅವ ಡಾಕ್ಟ್ರ್ ಮುಂದನು ಬರ್ದ ಚೀಟಿ ಕೊಟ್ಟು ಕಳಿಸ್ದ. ಹೌದು, ಚೀಟಿ ತಗೊಂಡು ಅವು ದವಾಖಾನಿಗೆ ಹೋದಳು. ಸಾಲಿರ ಕಂಡಪಟ್ಟಿ ಮುಗಿದ್ರಿ. ಹೌದು, ಮೆಡಿಕಲ್ಗೆ ಹೋದ್ಲು. ಮೆಡಿಕಲ್ಗೆ ಹೋಗಿ ಗುಳಿಗೆ ಕೇಳ್ತಾಳ. ಹೌದು, ಡಾಕ್ಟರ್ ಬರ್ದು ಕೊಟ್ಟನ ಗುಳಿಗೆ ಕೊಡ್ರಿ. ಹೌದು, ಕೊಡ್ರಿ ಅಂದ ಕಾಲಕ್ಕವ ಒಟ್ಟು ಚೀಟಿ ಮೆಡಿಕಲ್ದಾಗ ಓದಿ ಮುಂದಿನ ಗುಳಿಗೆ ಎಲ್ಲ ಕೊಟ್ಟ. ಈ ಮತ್ತೆ ಶಾಲಿ ಕಲ್ತವ್ರು ಶಾಣೆ ಬಾಡ್ರಿ. ಹೌದು, ಡಾಕ್ಟರ್ ಏನ ಹಿಂದೆ ಬರ್ದಿದ್ನತ್ತ, ಹಿಂದೂ ಒಂದು ಗುಳಿಗೆ ಬರ್ದಾರ ನೋಡ್ರಿ, ಮುಂದಿಂದ ಅಲ್ಲ ಹಿಂದೂ ಅದೊಂದು ಗುಳಿಗೆ ಕೊಡ್ರಿ ಅಂದ್ರು. ಹೌದು, ಹೌದು, ಅವ ಓದದ ಅಕ್ಷರ ತಿಳಿಲಿಲ್ಲ. ಈ ಗುಳಿಗೆ ನಂಬಲ್ಲಿ ಇಲ್ರಿ ಭಯಾರ, ಇಲ್ಲಿ ಎಲ್ಲಿ ಹಂಚಿಗೆ ಸಿಗಂಗೆ ಕಾಣಲ್ಲ, ಇಂಡಿಗೆ ಹೋರಿ ನೀವು. ಮಗಳ ಮ್ಯಾಗ ಕಾಜಿ ಬಾಡ್ರಿ. ಹೌದು, ಹೌದು, ತಮ್ಮ ಸಿದ್ದು, ಮತ್ ನಿಮ್ಮ ಊರಾಗ ಟಮ್ ಮಾವ ಮತ್ ನಂದೆ ಕಾರ್ಗೆ ತೊಗೊಂಡು ಹೋಲಿ ಅಂದ್ಲ ಅಕ್ಕ. ಹೆಮ್ಮೆ ಅನಸ್ತೆ, ಮಗಳ ಮ್ಯಾಗ ಇಟ್ಟು ನಾ ಇರ್ಲಿಕ್ಕಂದ್ರೆ ಅಟ್ ಕಾಜಿ ಮಾಡ್ಲಕ್ಕ. ಯಾಕ ನಮ್ಮಲ್ಲಿ ಗಾಡಿ ಅದಾವ, ಸುಮ್ ಹೋಗಲ್ಲ ನೀ ಅಂದೆ. ಹೌದು, ಅದೇ ಹತ್ತಿ ಟಮ್ಗೆ ಹತ್ತಿ ಅಕ್ಕ ಇಂಡಿಗೆ ಹೋದ್ಲ ಹಂಜಿಗಿದಿಂದ. ಹೌದು, ಹೋಗಿ ಇಂಡಿಯಾಗ ಎಷ್ಟು ಮೆಡಕಲ್ ಅವ, ಒಟ್ಟು ಮೆಡಕಲ್ದಾಗ ಗುಳಿಗೆ ಕೇಳ್ತಾಳ, ಮುಂದಿನವೇ ಸಿಗ್ತಾವ್ರಿ. ಆಕ ಹಿಂದಿಂದ ಕೇಳಕತ್ತಾಳ, ಗುಳಿಗೆ ಸಿಗ್ಲಿಕ್ಕೆ ತಯಾರಿಲ್ಲ. ಅದು ಹೆಂಗೆ ಸಿಗ್ತದ್ರಿ ಗೌಡ್ರ? ಅಟ್ಟು ಮೆಡಕಲ್ದವ್ರು ಅಂದ್ರೆ ಇಲ್ಲಿ ಎಲ್ಲಿ ಗುಳಿಗೆ ಸಿಗಂಗೆ ಕಾಣೋದಿಲ್ರಿ ಭಯಾರ. ಹೌದು, ಸುಮ್ ಬಿಜಾಪುರಕ್ಕೆ ಹೋರಿ ನೀವು, ಅಲ್ಲಿ ದೊಡ್ಡ ದೊಡ್ಡ BLD ಅವು ಇವು ದುಲೋ ದವಾಖಾನಿ ಮೆಡಿಕಲ್ ಅಲ್ಲಿ ಅದಾವ, ಅಲ್ಲಿ ಸಿಕ್ಕರು ಸಿಗಬೇಕಂದು. ಶುದ್ಧ ಮತ್ತೆ ಡಾಕ್ಟರ್ ಗುಳಿಗೆ ಬಾಳೆ ಬಿರ್ಸಬಾರ್ದಂಗೆ ಕಾಣ್ತಾನೆ. ಹಂಜಿಗೆ ಸಿಗವಲ್ದು, ಇಂಡಿಯಾಗನು ಸಿಗವಲ್ದು. ಡಾಕ್ಟರ್ ಬಿಜಾಪುರಕ್ಕೆ ಹೋಗಲ್ಲಕತ್ತಾನೆ, ಹೆಂಗೆ ಮಾಡ್ಲಿ? ಅಲ್ಲಕ್ಕ 10ಕ್ಕೆ ದವಾಖಾನಿ ತೋರಿಸಿದಿ, ತಿರುಗಿ ಟೈಮ್ 1 ಆಲಕತ್ತದ. ಇನ್ನ 1 ತನೂ ನಮ್ಮ ಊರಾಗ ಬಳದ ಗುಳಿಗೆ ನಿನಗೆ ಸಿಗಲ್ಲ ಅಂದ್ರೆ ಮಗ ಡಾಕ್ಟರ್ ಗುಳಿಗೆ ಬಿರಿಸೆ ಬರ್ದಂಗೆ ಕಾಣ್ತಾನ. ಒಮ್ಮೆ ನುಂಗುದ್ರಿ ಜಡ್ಡೆ ಬರಂಗೆ ಕಾಣಲ್ಲ ನಿನ್ನ ಮಗಳಿಗೆ, ಹೋಗಿ ಬಿಜಾಪುರಕ್ಕೆ ಅಂದೇನ. ಅದೇ ಚೀಟಿ ತಗೊಂಡು ಅಕ್ಕ ಬಿಜಾಪುರಕ್ಕೆ ಹೋದಳೆ. ಹೌದು, ಮಗಳ ಆಸೆ ರೀ ಕಳ್ಳ ಜಗುದೇ ಹೋಗಿ ಬಿಜಾಪುರದಾಗ ಎಟ್ಟು ಮೆಡಕಲ ಒಟ್ಟು ಮೆಡಕಲ ತಿರುಗಾಡ್ತಾಳ. ಅಕ್ಕ ಮುಂದಿನ ಗುಳಿಗೆನೆ ಕೊಡ್ತಾರ್ರಿ, ಹಿಂದಿನ ಗುಳಿಗೆ ಸಿಗ್ಲಿಕ್ಕೆ ತಯಾರಿಲ್ಲ. ತಮ್ಮ ಗುಳಿಗೆರೆ ಸಿಗವಲ್ದು, ಹ್ಯಾಂಗ ಮಾಡ್ಲಿ? ಹೌದು, ಯಾಕ ಇನ್ನೇನು ಮಾಡ್ಲಿಕ್ಕೆ ಹೋಗ್ಬೇಡ, ಬಿಟ್ರಿ ನಿನಗೆ ಬೆಂಗಳೂರು ಕಳಿಸ್ತಾರ ಅವರು. ಹೊಳ್ಳಿ ಹ್ಯಾಂಗ ಹೋಗಿರಿ ಹಂಗ ಹೊಳ್ಳಿ ಹಂಜಿಗೆ ಬಾ. ಹೌದು, ಬಂದು ಡಾಕ್ಟರ್ ಕೈಯಾಗ ಚೀಟಿ ಕೊಡು, ಫೋನ್ ಹಚ್ಚಿ ಕೊಡು. ಹೌದು, ಬರೀ 7 ಸುಮಾರು ರೀ. ಅದಕ್ಕೆ ಪಾಪ ನನ್ನ ಹೆಂಡತಿಗೆ ಉರಿ ಬಂದಾವ, ಮಗಳಿಗೆ ಅದು ಉಕ್ಕಲಾಡ್ಲಕ್ಕತ್ತದ. ಅದಕ್ಕೆ ಹಂಗೆ ಬಡ್ದಾಳ ಹೋಗ್ಯಾಳ. ಗುಳಿಗೆ ಎಲ್ಲಿ ಸಿಕ್ಕಿಲ್ಲ. ತಂದು ಸಿದ್ದು ಮತ್ತು ನಾ ಡಾಕ್ಟರ್ ಬಳಿ ಬಂದಿನಿಪ್ಪ, ಫೋನ್ ಹಚ್ಚಿ ಕೊಡ್ತೀನಿ, ತಗೋ ಮಾತಾಡು. ಸಾಯಿಬ್ರ ಮತ್ತೆ ಎಂಥ ಗುಳಿಗೆರೆ ಬರ್ದಿರಿ, ನಾ ಕಾಯಂ ದವಾಖಾನೆ ತೋರಿಸ್ಕೋತೀನಿ, ನೀವು ಬರ್ದಿದ್ದ ಗುಳಿಗೆ ಹಂಜಿಗೆ ಸಿಗತ್ತಾವ. ನಮ್ಮ ಅಕ್ಕ ಸುಮಿತ್ರ ಇದ್ದಂತ ಬಿಜಾಪುರ ತನ ಹೋದ್ರ ಗುಳಿಗೆ ಸಿಗಲ್ಲಾಗ್ಯಾವ. ಹೌದು, ಇಂಡಿಯಾ ಬಿಜಾರಕ್ಕೆ ಹೋಗಿ ಬಂದಾರ. ಅವ ಡಾಕ್ಟರ್ ಅಂದ, ಸಿದ್ದು ನಾನು ಇಲ್ಲೇ ಸಿಗ ಗುಳಿಗೆನೆ ಬರ್ದೀನಿ, ಮತ್ತೆ ತರ್ರಿ ಬಯಾರ ನೋಡೋಣ ಎಂಥ ಗುಳಿಗೆರಿ ಅಂದವ. ಹೌದು, ಅವಾಗ ಚೀಟಿ ಕೊಟ್ಲ ಸುಮಿತ್ರಕ್ಕ. ಕೊಡ ನನ್ನೇ ಅಕ್ಕೋರ ಇವು ಇಲ್ಲೇ ಸಿಗತಾವ್ರಿ ಗುಳಿಗೆ ಅಂದವ. ಸಿದ್ದು ಅಣ್ಣ ಇವು ಇಲ್ಲೇ ಸಿಗತಾವ. ಮತ್ತು ಅಕ್ಕ ಶಾಣಕ್ಕೆಲ್ರಿ, ಸಾಯಿಬ್ರ ಹಿಂದೊಂದು ಬರ್ದಿರು ನೋಡ್ರಿ, ಅದು ಸಿಗಲ್ಲಾಗ್ಯದ ಅಂದ್ಲು. ಸಿದ್ದು ಅಣ್ಣ ಹಿಂದೇನ ಗುಳಿಗೆ ಬರ್ದಿನ, ತಪ್ಪು ಹೊಳಿಸಿ ನೋಡ್ತೀನಿ ನಿಂದ್ರಂದ ಡಾಕ್ಟರ್. ಆ ಚೀಟಿ ಹೊಳಿಸಿ ನೋಡ್ದ. ಸಿದ್ದು ಅಣ್ಣ ನೀ ಚಲೋ ಮಗಳಿಗೆ ಲಗ್ನ ಆಗಿದೆಪ್ಪ, ಬಾಯಿ ನಿನ್ನ ಸಾಲಿ ಏನಾಗಿದೆ, ನಾ BA ಕಲ್ತೀನಿ ನನ್ನ ಲಕ್ಕ. ಯವ್ವ ನೀನು BA ಬಾಯಾಗ ಮಣ್ಣು ಹಾಕಲಿ, ನಾ ಇದು ಪೆನ್ ಮೂಡ್ಲಾರ ಬಟ್ಟಿಗೆ ಹಿಂದಿಗೆ ಗೀಚಿನಿ, ಇದು ತೊಗೊಂಡು ಬಿಜಾಪುರ ತಾನೆ ಹೋಗಿ ಬಂದಿ ಅಂದ್ರೆ ನಿನ್ನಂತ ಶಾಣೆನೇ ಯಾರು ಇಲ್ಲ ಅಂದವ. ಹೌದು, ಹೌದು, ಹಿಂಗಾಗ್ಬೇಡ್ದ್ರಿ. ಅಂತಕ್ಕೆ ನಮ್ಮ ಅಕ್ಕ ಮತ್ತು ನಿನ್ನ ಮಗಳು ನನಗೆ ಹೊಡಿಲಾರ್ದಿರೋದ್ರಾಗ ಏನು ಪರಕ್ ಅದ ಹೇಳ್ರಿ? ಇವು ಹುಚ್ಚ್ರಿ ಮೊದಲೇ. ಅದಕ್ಕೆ ಇರಲಿ. ಯಥಾ ಪ್ರಕಾರ ಒಂದು ಅಕ್ಕಾಜಿಯವರಿಗೆ ಪ್ರಶ್ನೆ ಕೇಳಿದ್ದೆ. ಏನು ಹೇಳಿದ್ರಿ ಗೌಡ್ರ? ಮಾಳಿಂಗರಾಯ ಡೋಣೋಜಿ ಹೆಗ್ಗೇರಿ ಕೆರೆ ಒಳಗ ಜಿಗದು ಗುರುವಿನ ಹಿಡ್ಕೊಂಡು ಮ್ಯಾಗ ಬಂದಾನ. ಹಂಗೆ ಇನ್ನೊಂದು ಜಾಗದಾಗ ಜಿಗದು 7 ಹಿಡಿ ನಾಗಪ್ಪನ ಮ್ಯಾಗ ನಿತ್ತು ಬಂದಾನಂದ್ರೆ ಅಕ್ಕ ಕೂತ್ ಬಂದಾನ ಅಂತ ಹೇಳಿ. ಏನು ತೊಂದರೆ ಇಲ್ಲ. ಹೌದು, ಅಕ್ಕಾಜಿಯವ್ರು ಹೇಳಿದ್ರವರು. ಏನು ಹೇಳಿದ್ರಿ? ವಾಣೂರು ಮಠದೊಳಗೆ ಡಂಕನಾಡ ದೈಗೊಂಡು ಹೋಗ್ಬಿಡ ಹಬ್ಬ ಹಾಕಿದ್ದ, ಕರಿ ಕಟ್ಟಿದ ಹಬ್ಬ. ಹೆಂಗ್ರಿ? 700 ಡೊಳ್ಳು, 700 ಸತ್ತಿಗೆ, 700 ಪಾಲಿಕೆ. ಹೌದಾ? ಡಂಕನಾಡ ದೈಗೊಂಡ ಗೌಡ ಅಂಗಳ ತುಂಬ ಇಂಗಳ ಊಟ ಹೊಡೆದಿದ್ದ, ಚಾಡಿಕೋರ ಮೋಡ್ಕೋರ ಮಂದಿಗೆ ಕರೆಸಿದ್ದ. ಹೌದು, ರಂಗದ ಮೂಲಿ ಹೊಯ್ಸಿದ್ದ. ಹೌದು, ಇಸದ ಜಲ್ಯದ ಬಾವಿ ತೆಗಿಸಿದ್ದ, ಅಗ್ನಿ ಕುಂಡು ತೆಗಿಸಿದ್ದ ಡಂಕನಾಡ ದೈಗೊಂಡ ಗೌಡ. ಹೌದು, ಹೌದು. ಅಂತ ಸಂದರ್ಭದೊಳಗ ಹೌದು ವಿಚಾರ ಮಾಡ್ರಿ ದೈವೆಲ್ಲ. ಇಲ್ಲೆಲ್ಲ ಹಿರಿಯರದಿರಿ. ಹೌದು, ಪಾಂಡವರು ಕ್ವಾಟಿಗೆ ಶಬ್ದ ಮಾಳಿಂಗರಾಯ ಹೋಗಿ ಹೌದು ಹೂಕಾಯಿಸಿ ತಂದಾನ.
ಹೌದಾ? ಹೌದು ಅಕ್ಕಾಜಿಯವರು ಹೇಳ್ತಾ ಹೌದು. ನಾ ಅಕ್ಕಾಜಿಯವ್ರಿಗೆ ಒಂದು ಮಾತು ಕೇಳೋದದ. ಯಾನ್ರಿ ಗೌಡ್ರ? ಅಕ್ಕಾಜಿಯವರ ಹಾ ಪಾಂಡವರು ಆಳ್ವಿಕೆನೇ ಮಾಡಿಲ್ಲ, ಪಾಂಡವರು ಕ್ವಾಟಿಯಲ್ಲಿ ಅದ. ಯಾಕ್ರಿ ಪಾಂಡವರು ರಾಜ ದರ್ಬಾರ್ ಮಾಡ್ಯಾರನ್ರಿ ಅವರು. ಅವರಿಗೆ ಭೂಮಿನೂ ಸಿಕ್ಕಿಲ್ಲ, ಸೀಮೆನೂ ಸಿಕ್ಕಿಲ್ಲ, ಬರೇ ಜಗಳಾಡ್ಯಾರ, ವಿದ್ದಾಗ್ಯದ, ವಿದ್ದ ಆದ ಮೂಲಕ ಸೀದಾ ಕೈಲಾಸಕ್ಕೆ ಹೋಗ್ಯಾರ. ಹಂಗಾದ್ರೆ ಪಾಂಡವರು ಕ್ವಾಟಿ ಎಲ್ಲಿದಿಂದ ಬತ್ತು? ಹೌದು ಹೌದು. ಪಾಂಡವರು ಆಳ್ವಿಕೆನೇ ಮಾಡಿಲ್ಲ ಅವರು. ಹೌದು. ಅಕ್ಕಾಜಿ ಅವ್ರಿಗೆ ಕೇಳೋದದ. ಇರ್ಲಿ, ದಾಟಿಗೆ ಮಾತು ತಪ್ಪನ್ನೋದಿಲ್ಲ. ಕ್ವಾಟಿ ಅದ, ಮಾಳಪ್ಪ ಹೋಗಿದ್ದು ಕರೆ, ಆದ್ರೆ ಪಾಂಡವರು ಕ್ವಾಟಿ ಅಲ್ಲ. ಹಾ ಹಾ ಹಾ. ಕ್ವಾಟಿ ಅದ, ಮಾಳಪ್ಪ ಹೋಗಿದ್ದು ಕರೆ, ಆದ್ರೆ ಪಾಂಡವರು ಕ್ವಾಟಿ ಅಲ್ಲ. ಇಲ್ಲಿ ವಿಷಯ ಇದು ಅಲ್ಲ, ವಿಷಯ ಬ್ಯಾರೆ ಅದ. ಹೌದು. ಅಲ್ಲಿ ನಾಗಪ್ಪಗ ಕಣ್ಣು ಹೋಗಿದ್ದು, ಭಂಡಾರ ಹೊಡೆದ ಕಣ್ಣು ಕೊಟ್ಟಾನ ನನ್ನಪ್ಪ ಮಾಳಿಂಗರಾಯ. ಮುಂದೆ ನಾಗೇಶ ಮಾತು ಕೊಟ್ಟಾನ. ಏನತ್ತ? ನಿನಗ ಕಷ್ಟ ಕಾಲದೊಳಗೆ ಯಾವಾಗ ಕಷ್ಟ ಬರ್ತದ, ಹೌದು, ಅವಾಗ ನಾ ನಿನಗ ಬಂದು ಸಹಾಯ ಮಾಡ್ತೀನಿ ಅಂತ ಹೇಳಿ ನಾಗಪ್ಪ ಮಾತು ಕೊಟ್ಟಾನ. ಹೌದು ಹೌದ್ರಿಪ್ಪ. ಓ ಅಕ್ಕಾಜಿ ಅವರ, ಯಾವ ನನ್ನಪ್ಪ ಶಬ್ದ ಮಾಳಿಂಗರಾಯನ ಹಿಂದ ಗುರು ಎಂತಾವಿದ್ದ? ಎಂತವ್ರಿಯಪ್ಪ? ಹರಿವು ಹಾವಿನ ಗಂಡ, ಉರಿವು ಕಿಚ್ಚಿನ ಗಂಡ, ಹಿಂಡದೈತರ ಗಂಡ, ಪುಂಡು ಲಿಂಗ ಭೀರಾಣ ದೇವರ ನನ್ನಪ್ಪ ಶಬ್ದ ಮಾಳಿಂಗರಾಯನ ಹಿಂದ ಗುರು ಇದ್ದ. ಹೌದು ಹೌದು. ಮಾಳಪತಿದ ಬೀರ ದೇವರಿಗೆ ಏನಂತಿದ್ದ? ಯಪ್ಪ ಬಂದಿದ ಬರ್ಲಿ, ಗುರುವಿನ ದಯ ನನ್ನ ಗುರುವಿನ ದಯ ನನಗೆ ಇರ್ಲಿ. ಹೌದು. ಮಾಳಿಂಗರಾಯ ಯಶೋದ ಭಾವ್ಯಾಗ ಇಳದಾನ. ಇಳದು 7 ಜಲ್ಲೆಯಾದ ಹೂವು ತಂದು ಬೀರ ದೇವರಿಗೆ ಏರಿಸಿ, ಹೌದು, 7 ಬಂಡಿ ಅಲಗ ತುಂಡು ಮಾಡಿ ಅಗ್ನಿ ಕುಂಡದಾಗ ಜಿಗಿದಿದ ಖರೆ. ಆದ್ರ ಬೆಕ್ಕಾದ ಮಠಮನೆಯವರಿಗೆ ನೀವು ಹಚ್ಚಿ ಕೇಳ್ರಿ, ಮಾಳಿಂಗರಾಯ 7 ಹೆಡಿ ಸರ್ಪಿನ ಮ್ಯಾಗ ಕ್ವಾಣೂರು ಮಠದಾಗ ಬಂದಿದ್ದು ಶುದ್ಧ ಸುಳ್ಳ. ಹೌದು ಹೌದು. ಅವ ನಾ ಇದು ಪ್ರಶ್ನೆ ಬಹಳ ದೂರ ಕೇಳಿಲ್ರಿ ಅಕ್ಕಾಜಿ ಅವರ. ನೀವು ಇಲ್ಲೇ ಬಂದಿರಿ? ಇಲ್ಲಿ ಇಂಡಿ ತಾಲೂಕದಿಂದ ಕೇಳಿನ. ನೀವ್ಯಾಕೆ ಜಮಖಂಡಿ ತಾಲೂಕಿಗೆ ಹೋಗಿರಿತ್ತಿನ? ಹೌದು ಹೌದು. ನಾ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಇಂಡಿ ತಾಲೂಕದಾಗೆ ಆಗಿರ್ತಕ್ಕಂಥ ಶೆದ್ದೊಟ್ಟಿಗದ. ಹೌದು. ಇರ್ಲಿ, ಯಾಕಪ್ಪ ಅಂತಂದ್ರ ಅಕ್ಕಾಜಿ ಅವರು ನಮಗ ಒಂದು ಪ್ರಶ್ನೆ ಕೇಳ್ಯಾರ. ಏನು ಕೇಳಿದ್ರಿ? ಯಾವ ಕ್ವಾಣೂರು ಮಠದಾಗ ಅಗ್ನಿಕುಂಡ ಮಾಳಿಂಗರಾಯ ಜಿಗದಾನ, ಹೌದು, ಮುಂದೆ ನೆರಗಲ ಪಡಿ ಮ್ಯಾಗ ಹೋಗಿ ಎದ್ದಾನ. ನೆರಗಲ ಪಡಿ ಮ್ಯಾಗೆ ಮುಂಡುಗನೂರದಾಗೆ ಮಾಳಪ್ಪ ಉದಯ ಆಗಬೇಕಾದ್ರೆ ಏನ ಕಾರಣ? ಅಲ್ಲೇ ಕೇಳ್ಯಾರ ಅವರು. ಯಾಕಪ್ಪ ಅಂದ್ರೆ ಈಗಾಗಲೇ ಸಮಯ ಬಹಳ ಆಗಿದ್ರಿಂದ ಎಲ್ಲ ಕಡೆ ಮಾಡಿ ಇಳ್ದದ. ಸಂಜಿಕೆ ಮತ್ತೆ ಕಾರ್ಯಕ್ರಮ ಅದಾವ. ಹೆಚ್ಚಿಗೆ ಏನು ಮಾತಾಡದೆ ಜನಾನು ಕಮ್ಮಾಗ್ಯದ. ಗುರುನಾಥನ ಸೇವಾ ಏಟು ಮುಟ್ಟಬೇಕು ಆಟ ಮುಟ್ಟ್ಯದ. ಬಹಳ ಸಂಕ್ಷಿಪ್ತವಾಗಿ ಉತ್ತರ ಏನಪ್ಪಾ ಅಂದ್ರ, ನನ್ನಪ್ಪ ಶುದ್ಧ ಮಾಳಿಂಗರಾಯ ದಂಡ ದರಬಾರ ಕರ್ಕೊಂಡು ಹುಲಿಜಂತಿ ಬಿಟ್ಟು ಎಲ್ಲಿ ಹೊಂಟಿದ್ರಿ? ಯಾವ ಬಿದರಿ ಬಬಲಾದಿ ಮ್ಯಾಗ ಹೈದು ಕೃಷ್ಣಾ ನದಿಯನ್ನ ದಾಟಿ, ಹೌದು ಒಂದು ಸ್ವಲ್ಪ ಅವಸರ ಹೇಳೋನು, ಕೃಷ್ಣಾ ನದಿಯನ್ನು ದಾಟಿ ನನ್ನಪ್ಪ ಮುಂಡುಗನೂರಿಗೆ ಬಂದ. ಹೌದು. ಮುಂಡುಗನೂರಿಗೆ ನನ್ನಪ್ಪ ಶುದ್ಧ ಮಾಳಿಂಗರಾಯ ಬಂದ. ಹೌದು. ಅವಾಗ ಮುಂಡುಗನೂರಾಗ ಭಕ್ತರು ಕೇಳ್ತಾರತ್ತ, ಯಪ್ಪ ದಂಡ ದರಬಾರ ಕರ್ಕೊಂಡು ಹೊಂಟಿದಿ, ಹೌದು, ಒಡ್ಡೋಲಗ ಶಿವಸ್ಥಾನ ತಗೊಂಡಿದಿ, ಹೌದು, ಎಲ್ಲಿಗೆ ಹೊಂಟಿ ಅಂದಾಗ, ಯಪ್ಪ ಡಂಕನಾಡ ದೈಗೊಂಡ ಗೌಡ್ರು ನನ್ನಪ್ಪ ಕ್ವಾಣಗನೂರು ಕರಿಸಿದ್ದನ ಗುಡಿಯಾಗ ಕರಿಕಟ್ಟಿದ ಹಬ್ಬ ಹಾಕ್ಯಾರ. ಹೌದು. ಆ ಹಬ್ಬದ ನಿಮಿತ್ತವಾಗಿ ನಾ ಇಟ್ಟೆಲ್ಲ ತಗೊಂಡು ಹೋಗ್ಬೇಕಾಗ್ಯದ. ಹೌದು. ಅವಾಗ ತನ್ನ ಭಕ್ತ ಬಾಯಿಲಿ ಕೂತು ಒಂದ್ ಸ್ವಲ್ಪ ವಿಶ್ರಾಂತಿ ಮಾಡಿ ಹೋಗು. ಅವಾಗ ನನ್ನಪ್ಪ ಶುದ್ಧ ಮಾಳಿಂಗರಾಯನ ದಂಡ ದರಬಾರ ಎಲ್ಲ ಮುಂಡುಗನೂರಾಗ ಕೂತು ಅಂಬ್ಲಿ ಕುಡ್ದದ. ಅಂಬ್ಲಿ ಕುಡ್ದ ಜಾಗ ಈಗ ಊರಾನ ಗುಡಿ. ಹೌದು, ಅಂಬ್ಲಿ ಮಠ ಆತರ ಮುಂಡುಗನೂರಾಗ ಅಂಬ್ಲಿ ಮಠ ನೋಡ್ರಿ. ಮಾಳಿಂಗರಾಯಿಗೆ 2 ಗುಡಿ ಅವ್ರಿ ಮುಂಡುಗನೂರಾಗೆ. ಹೌದು. ಒಂದು ಊರಾಗದ, ಒಂದು ನೆರಗಲ ಪಡಿ ಮ್ಯಾಗದ. ಹೌದು ಹೌದು. ಅವಾಗ ಭಕ್ತನ್ನತ್ತ, ಏನತ್ರಿ ಯಪ್ಪ ಇನ್ನೊಂದ್ ಸ್ವಲ್ಪ ವಿಶ್ರಾಂತಿ ಮಾಡಿ ಹೋಗಲ್ಲ. ಹೌದು ಹೌದು. ಅವಾಗ ನನ್ನಪ್ಪ ಶುದ್ಧ ಮಾಳಿಂಗರಾಯ ಮಾತು ಕೊಡ್ತಾನ, ಮಗನೇ ನಿನ್ನ ಹಮ್ಮನ ನನ್ನ ಮ್ಯಾಗ ಇಟ್ಟಾರಂದ್ರ ನೆಲವೊಂದು ಗಂಗೆ ಹರಿವರಿಗೆ ಪಾರೊಂದು ಪೋರಿ ಇರುವರಿಗೆ ಅಜರಾಮರ ಈ ಮುಂಡುಗನೂರದಾಗ ನಾನೊಂದು ಕೂಡು ಉಳಿಸಿ ಹೋಗ್ತೀನಿ ಅಂತೇಳಿ ಮುಂಡುಗನೂರು ನೆರಗಲ ಪಡಿ ಮ್ಯಾಗ ಮಾಳಿಂಗರಾಯ ಉದ್ಭವ ಆಗ್ಯಾನ. ಇದು ಒಂದು ಭಕ್ತಗ ಕೊಟ್ಟ ಮಾತಿನ ಸಂಬಂಧ. ಹೌದು ಹೌದು. ಇದು ಸಿದ್ಧಾಟಿಗೆ ಒಳಗ. ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ, ಇನ್ನೇನು ಹೆಚ್ಚಿಗೆ ಮಾತಾಡ್ಲಾರ್ದನೆ ಹೌದು 4 ನುಡಿ ಚಾಲ ಹಾಡಿ ತಂಪು ವಾಸಿಗೆ ಬರ್ಲಾತದ್ರಿ. ಮಳೆ ಚಲೋ ಆಗ್ಯದ ನೋಡ್ರಿ. ಹಿಂದೆ ಆಗ ಕಡೆ ಆಗಿರ್ಬೇಕು.
ನೀವು ಹಾ. ಇಲ್ಲಿ ಯಥಾ ಪ್ರಕಾರ ಮಂಗಳ ಮಾಡ್ಲಕ್ಕ ಅನುಮತಿ ಕೊಡ್ತೀರಿ ಅನ್ನೋಂಥ ಒಂದು ಮಾತು ವಿಶ್ವಾಸನ ಇಟ್ಟುಕೊಂಡು ಈಗ 4 ನುಡಿ ಚಾಲ್ ಹಾಡಿ ಹಾಡಿ ಆರತಿ ಮಾಡೋಣ ಮುಂದೆ